ಭೂಚಕ್ರ ಯಾರು? ಭೂಚಕ್ರ ನಾನೇ. ಆಕ್ಚುಲಿ ಆಟಮ್ ಬಾಂಬು ಅರ್ಚನಾ ಮೇಡಮ್. ವಾವ್, ಇದು ಟ್ಯಾಬ್ಲೆಟ್ ತರ ಬರುತ್ತೆ, ಅನ್ಸಿದ್ರೆ ಹಿಂಗ್ ಸ್ನೇಕ್ ತರ, ಅದು ಯಾರು? ನಮ್ಮ ಪಾಂಡು ಸರ್. ಇಷ್ಟೊತ್ತು ರಕ್ಷಾ ತುಂಬಾ ಸೀರಿಯಸ್ ಆಗಿ ಸೀರಿಯಲ್ ಬಗ್ಗೆ ಮಾತಾಡಿ ನಮಗೆ ತಲೆಲ್ಲ ನೋವು ಬರ್ಸಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೀರಿಯಲ್ ಅಲ್ಲಿ ಏನೇನು ನಡೀತಾ ಇದೆ, ಮುಂದೆ ಏನೇನು ನಡೆಯುತ್ತೆ ಅಂತ ನಾನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ನನಗೆ ಗೊತ್ತಿಲ್ಲ. ಸೊ ಈಗ ಫನ್ ಆಗಿ ಹೋಗೋಣ. ದೀಪಾವಳಿ ಹಬ್ಬ ಇರೋದ್ರಿಂದ ನಾನೊಂದು ಗೇಮ್ ರೆಡಿ ಮಾಡ್ಕೊಂಡಿದ್ದೀನಿ. ಗೇಮ್ ಓಕೆ, ಅದೇ ಇರಲಿ. ಈಗ ಒಂದೊಂದು ಪಟಾಕಿನ ಹೆಸರು ಹೇಳ್ತಾ ಹೋಗ್ತೀನಿ. ನಮ್ಮ ಸೆಟ್ಟಲ್ಲಿ ಯಾರು ಆ ಥರ ಅಂದರೆ ಕಂಪೇರ್ ಮಾಡ್ತಾ ಹೋಗೋಣ. ಸೊ ಸ್ಟಾರ್ಟ್ ಮಾಡುವ. ಚಿಕ್ಕಪ್ಪ ನಿಮ್ಗೆ ನಾನಿವಾಗ ಸರಪಟಾಕಿ ಕೊಡ್ತೀನಿ. ಅದನ್ನ ಯಾರಿಗೆ ಹೋಲಿಸ್ಬೋದು ಸೆಟ್ಟಲ್ಲಿ? ಸೂರ್ಯಕಾಂತ್. ಸರಪಟಾಕಿ. ನಂದಗೋಕುಲ ಫ್ಯಾಮಿಲಿ. ನಂದಗೋಕುಲ ಫ್ಯಾಮಿಲಿ. ಅಲ್ಲಿ ನಂದಗೋಕುಲ ಸೂರ್ಯಕಾಂತ್ ಫ್ಯಾಮಿಲಿ ಎರಡರಲ್ಲೂ ಹೇಳ್ಬೋದು. ಸೊ ಇಬ್ರದ್ದು ಅಲ್ಲ, ನಾನು ಹೇಳಿದ್ದು ಸರಪಟಾಕಿ ಅಂದ್ರೆ ಇಡೀ ನಂದಗೋಕುಲ ಫ್ಯಾಮಿಲಿನ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಇಡೀ ನಂದಗೋಕುಲ ಫ್ಯಾಮಿಲಿ ಒಬ್ಬರನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬರನ್ನ ಹೇಳ್ಬೇಕು ಅಂದ್ರೆ ನಮ್ಮ ಅಕ್ಕ. ಇದು ಔಟ್ ಆಫ್ ಕ್ಯಾರೆಕ್ಟರ್. ಆಕ್ಚುಲಿ ಗಿರಿಜಾ ಎಷ್ಟು ಹಂಗೆ ಒಂಥರ ಪಾಪ ಅನ್ಸೋ ತರ ಮಾತಾಡ್ತಾರೆ. ಇವ್ರಿ ಹಂಗೆಲ್ಲ, ಅದೇ ಆಚೆ ಬಂದ್ರೆ ಗಾಸಿಪ್ ಗಿರಿಜಾ ಹಂಗೆ ಹಿಂಗೆ ಡೈರೆಕ್ಟರ್ ಡೈಲಾಗ್ ಹೇಳ್ಕೊಡ್ತಿದ್ರು. ಹಿಂಗೆ ಚಿಕ್ಕಪ್ಪನ ಹತ್ರ ಮಾತಾಡ್ತಿರ್ತಾರೆ. ಅದಾದ್ಮೇಲೆ ಸರ್ ರೆಡಿ ಅನ್ಬಿಟ್ಟು ಹಂಗೆ ಪಟ್ಟಂತ ಡೈಲಾಗ್ ಹೇಳ್ತಾರೆ. ಬಟ್ ಬರೋ ವಿಷಯ ಮಾತಾಡ್ತಾರೆ. ನಮ್ಗೆ ಡೈರೆಕ್ಟರ್ ಹೆಂಗ್ ಬೈತಾರೆ ಅಂದ್ರೆ, ನೀವು ಅತ್ತೆ ಜೊತೆ ಮಾತ್ರ ಸೇರ್ಬೇಡಿ, ನಿಮ್ಮನ್ನ ಹಾಳು ಮಾಡ್ತಾರೆ ಅಂತ. ಆಕ್ಚುಲಿ ಹೌದು, ಅವ್ರ ಜೊತೆ ಇದ್ದಾಗೆಲ್ಲ ಬೈಸ್ಕೋತೀನಿ. ಬಟ್ ಸಾರಿ ಅತ್ತೆ. ಓಕೆ, ಅದಕ್ಕೆ ಸರಪಟಾಕಿ ನಮ್ಮ ಅತ್ತೆ. ನೋಡ್ತಿದ್ದೀರಾ, ಮುದ್ದು ಸೊಸೆ. ಅಯ್ಯೋ ಇಲ್ಲ, ಅವ್ರು ಬೇರೆ. ಸೊ ಸರಪಟಾಕಿ. ಓಕೆ, ಆಗ ಇನ್ನೊಂದು ಹೇಳ್ತೀನಿ. ಒಟ್ಟು ಬೊಂಬ್ ಯಾರು? ನೀವೇ. ನಾನೆಲ್ಲಿಟ್ಟಿದ್ದೀನಿ ಬಾಂಬ್ನ? ಅಲ್ಲಿಂದಲೇ ಶುರುವಾಗಿದೆ. ಅಲ್ಲಿಂದ ಆಕ್ಚುಲಿ ಇದನ್ನ ನಾನು ಯಾವ ತರ ಬೇಕಾದ್ರೂ ತಗೋಬಹುದು. ಬಟ್ ಥ್ಯಾಂಕ್ ಯು. ಪಾಸಿಟಿವ್ ತಗೊಳ್ಳಿ. ಓಕೆ, ಪಾಸಿಟಿವ್ ಬಾಂಬ್. ಓನ್ಲಿ ಪಾಸಿಟಿವ್ ಕ್ರಿಟಿಸಿಸಮ್. ಓಕೆ, ಎಲ್ಲರಿಗೂ ಪಾಸಿಟಿವ್ ಬಾಂಬ್. ಓಕೆ, ಈಗ ಹೂಕುಂಡ ಫ್ಲವರ್ ಪಾಟ್. ಫ್ಲವರ್ ಪಾಟ್ ನಮ್ಮ ಈಗ ಬಂದಿದೆಯಲ್ಲ. ಓ, ಫ್ಲವರ್ ಪಾಟ್ ಅಂತೀರಾ? 2 ದಿನಕ್ಕೆ ಅವರು ಫ್ಲವರ್ ಅಲ್ಲ, ನಾನು ಈ ಮನೆಯಲ್ಲೂ ನೋಡಿದ್ದೀನಿ. ಹಂಗಂತೀರಾ? ಓಕೆ ಓಕೆ, ಇದಕ್ಕೆ ಇದು ಚಕ್ರ ಬರುತ್ತಲ್ಲ, ಭೂಚಕ್ರ. ಕರೆಕ್ಟ್ ಅಲ್ಲ? ಭೂಚಕ್ರ ಯಾರು? ಭೂಚಕ್ರ ನಾನೇ. ಆಕ್ಚುಲಿ ಹೌದು, ಇದು ಭೂಚಕ್ರ ಇವರು. ಯಾಕೆಂದ್ರೆ ಸುಳ್ಳಿ 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 ಈ ಕಡೆ ಗೋಡಾಡ ಆ ಕಡೆ ಗೋಡೆ. ಸೂಪರ್ ಚಿಕ್ಕಪ್ಪ. ಆಕ್ಚುಲಿ ಹೌದು, ಅಗ್ರಿ. ಇದು ಸಾಕ್ ನಿಮ್ 4 ಪಟಾಕಿ. ನೆಕ್ಸ್ಟ್ ಮಾಧವಣ್ಣ, ನಿಮ್ಗೆ ಅನ್ಸದ್ ಯಾರು ಸರಪಟಾಕಿ? ಸರಪಟಾಕಿ ಅಮ್ಮನೇ, ನೋ ಡೌಟ್. ಎಲ್ಲರೂ ಒಪ್ಕೊಳ್ಳೋ ವಿಷಯ. ಹೌದು, ಸರಪಟಾಕಿ. ಓಕೆ, ಸುಸರ್ಬತ್ತಿ ಯಾರು? ಸುಸರ್ಬತ್ತಿ ಯಾರು ಅಂತ ನನ್ನ ತಲೆಯಲ್ಲಿ ಏನ್ ಬಂತು ಅಂತ ಹೇಳಿ ಪ್ಲೀಸ್. ಹೌದಾ? ಪ್ಲೀಸ್ ಹೇಳ್ಬೋದು. ಸುಸರ್ಬತ್ತಿ ಇಲ್ಲ, ಏನ್ ಗೊತ್ತಾ? ಎಂತ ಗೊತ್ತುಂಟಾ? ಸುಸರ್ಬತ್ತಿ ನಿಮ್ಮ ಗೋಲ್ಡನ್ ಮಿನಿಟ್ ಈಗ ಶುರು. ಸುಸರ್ಬತ್ತಿ ರಕ್ಷಣೆ ಆಗ್ಬೋದು. ಸುಸರ್ಬತ್ತಿ ರಕ್ಷಾ ಆಗ್ಬೋದಾ? ಓಕೆನಾ ರಕ್ಷಾ ನೀನು? ಸುಸರ್ಬತ್ತಿ ಅಂದ್ರೆ ಸುಸರ್ಬತ್ತಿ ಮೂಲಕ ಎಲ್ಲ ಪಟಾಕಿನೂ ಅಣಿಸ್ತೀವಲ್ಲ. ಓ, ಆಕ್ಚುಲಿ ಹೌದು. ಹೇಳ್ತಿರೋದು ಎಲ್ಲ ಪಟಾಕಿ ಇಟ್ಬಿಟ್ಟು ಬೆಂಕಿ ಹಚ್ತಾಳೆ ಅಂತನ? ಇಲ್ಲ, ಅಲ್ಲ, ಅಂದ್ರೆ ಎಲ್ಲರನ್ನೂ ನಗ್ನಗ್ನಿಸ್ತಾ ಹಚ್ತಾ ಹೋಗ್ತಾಳೆ ಅಂತ. ನನ್ನ ಮುದ್ದಿನ ತಂಗಿ. ಆಟೋ ಬಾಂಬ್ ಯಾರು? ಆಟೋ ಬಾಂಬ್ ಆಕ್ಚುಲಿ ಅಪ್ಪ. ಅಪ್ಪನಾ? ಇದ್ಯಾವ ತರ ಅಲ್ವಾ? ಅಂದ್ರೆ ಅಪ್ಪ ಅಂದ್ರೆ ಭಯ, ಅದೊಂದು ವೆಯ್ಟ್ ಅದು. ಸರಿ, ಈಗ ಅಪ್ಪ ನಂದಕುಮಾರ್ ಬಿಟ್ಬಿಟ್ಟು ಮಾಧವಣ್ಣ ನಂದಕುಮಾರ್ ಬಿಟ್ಟು ಈಗ ಮೇಘ ಆಗಿ ಕೃಷ್ಣ ಆಗಿ ಆ ತರದಲ್ಲಿ ಆಟೋ ಬಾಂಬ್ ಯಾರು ಅನ್ನೋ ಹೇಳಿ. ಕ್ಯಾರೆಕ್ಟರ್ ಬಿಟ್ಟು ಆಚೆ, ಕ್ಯಾರೆಕ್ಟರ್ ಇಂದ ಆಚೆಗ. ಓಕೆ ಓಕೆ, ಆ ತರ ನೋಡಕ್ ಹೋದ್ರೆ ಹೇಳ್ಬೋದಲ್ಲ? ಯೋಚನೆ ಮಾಡ್ತಾರೆ. ಮಾಧವಣ್ಣ ಆಫ್ ಸ್ಕ್ರೀನ್ ಹಂಗೆ ಸೈಲೆಂಟ್. ಯಾರ ಮೇಲೆ ಹೇಳಿ? ಇಲ್ವಾ? ನಾನ್ ನೋಡಿರುತ್ತಪ್ಪ. ಎಂತ ನೀವ್ ಹೇಳುದು? ಮಾಧವ ಮಾತಾಡಿ ಅಲ್ಲಿ ಒಂದ್ ನಿಮಿಷ ಅನ್ಕೊಳ್ಬೇಕಿದ್ ಯಾರು ಅಂತ. ಆ ತರ ಇರ್ತಾರೆ ಸೆಟ್ ಹೊರಗಡೆ. ಓಕೆ, ಆಟಮ್ ಬಾಂಬು ಮೀನಮ್ಮನೆ. ನಾನು ಅಯ್ಯೋ ಮೀನಮ್ಮ ಮೇಘಮ್ಮ ಎಲ್ಲ ನಾನೇ ಆಟೋ ಬಾಂಬ್ ಆಗೋಯ್ತಾ? ನಾನು ಎಲ್ಲೂ ಬಾಂಬ್ ಇಟ್ಟಿಲ್ಲ ಇನ್ನ. ಆಕ್ಚುಲಿ ಆಟಮ್ ಬಾಂಬು
ಅರ್ಚನಾ ಮೇಡಮ್. ವಾವ್. ನನಗೆ ಫಸ್ಟ್ ಓಕೆ ಓಕೆ, ಅದು ನೆಕ್ಸ್ಟ್ ಯಾವ ಪಟಾಕಿ ಹೇಳಿ ನಿಮ್ಗೆ? ಇದು ಸ್ನೇಕ್ ಪಟಾಕಿ ಬರುತ್ತಲ್ಲ, ಗೊತ್ತಾ? ಹಿಂಗ ಅನ್ಸುತ್ತೆ ಸ್ನೇಕ್ ತರ ಹೋಗೋದು ಆತರ ಎಲ್ಲ. ಇಲ್ಲಾಂದ್ರೆ ಇದು ಟ್ಯಾಬ್ಲೆಟ್ ತರ ಬರುತ್ತೆ. ಬೇರೆ ಅರ್ಥ. ಇದು ಟ್ಯಾಬ್ಲೆಟ್ ತರ ಬರುತ್ತೆ, ಅನ್ಸಿದ್ರೆ ಹಿಂಗ್ ಸ್ನೇಕ್ ತರ. ಅದು ಯಾರು? ನಮ್ ಪಾಂಡು ಸರ್. ಸೊ ಪಾಸ್ ಮಾಡುವ. ನೆಕ್ಸ್ಟ್ ರಕ್ಷನಿಗೆ. ರಕ್ಷಾ ಸೇಮ್ ನಮ್ಮ ಸೆಟ್ ಅಲ್ಲಿ ನಾನು ಹೇಳಿದ್ದೇನೆ, ನೀವು ಕೇಳುವ ಮುಂಚೆ ಹೇಳ್ತೇನೆ, ಸರ ಪಟಾಕಿಗೆ ಬೇರೆ ಆಪ್ಷನ್ ಇಟ್ಕೊಳ್ಳೋದು ಬೇಡ. ನಮ್ಮ ಅಮ್ಮವೇ ಗಿರಿಜಾ ಅಮ್ಮನೇ, ನಾನ್ ಸ್ಟಾಪ್ ಗಿರಿಜಾ, ಗಾಸಿಪ್ ಗಿರಿಜಾವೇ ಇದು ಸರ ಪಟಾಕಿ ಅಷ್ಟೇ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇದು ಎಂತ ಆಟೋ ಬಾಂಬ್ ಯಾರು? ನಂಗೆ ಎಕ್ಸ್ಪ್ಲೇನ್ ಮಾಡಿ. ಆಟೋ ಬಾಂಬ್ ಅಂತ ಹೇಳಿದ್ರೆ ಎಂತ? ಗ್ರೀನ್ ಕಲರ್ ಇರುತ್ತಲ್ಲ, ಢಮ್ ದೊಡ್ಡ ಸೌಂಡ್ ಆಗುತ್ತೆ, ದೊಡ್ಡ ಸೌಂಡ್ ಮಾಡಿ. ನ್ಯೂಕ್ಲಿಯರ್ ಬಾಂಬ್ ಯಾರಂತ ಕೇಳಿ. ಯಾರು? ನ್ಯೂಕ್ಲಿಯರ್ ಬಾಂಬ್ ಅಪ್ಪ. ಅವ್ರು ಸ್ವಲ್ಪ ಸಿಡಿದ್ರೆ ಸಾಕು, ಇಡೀ ಇದೆ ಧೂಮ್ ಧೂಮ್ ಅಂತ ಬೋರ್ಡ್ ಬಿದ್ದೋಗುತ್ತೆ. ನಂದಗೋಕುಲ ಬೋರ್ಡ್ ಬಿದ್ದೋಗ್ತದೆ. ಸೊ ನ್ಯೂಕ್ಲಿಯರ್ ಬಾಂಬ್ ಬಂದು ನಮ್ ಡ್ಯಾಡಿ. ಆಮೇಲೆ ಮತ್ತೆ ನೆಕ್ಸ್ಟ್ ಫ್ಲವರ್ ಪಾಟ್ ಯಾರು? ಈಚೆ ನೋಡಿ ಸರ್, ನಂದು ಸಹ ಬರ್ಲಿ ಸರ್ ಸ್ವಲ್ಪ. ಫ್ಲವರ್ ಪಾಟ್ ಬಂದು ನನ್ನ ಅತ್ತಿಗೆ ಮೀನಮ್ಮ. ಸೊ ಹೂ ತರ ಬ್ಯೂಟಿಫುಲ್ ಆಗಿರ್ತಾರೆ, ಸ್ವೀಟ್ ಆಗಿರ್ತಾರೆ. ಅಂಡ್ ಫ್ಲವರ್ ಪಾಟ್ ಅಲ್ಲಿ ಹೀಗೆ ಅದು ಹೊತ್ತಿಸಿದ್ರೆ ಫುಲ್ ಚೆಲ್ಲುತ್ತಲ್ಲ, ಹಾಗೆ ಅದು ನಾಗ ಹೀಗೆ ಚೆಲ್ಲುದು, ಹಾಗೆ ಅದಕ್ಕೆ ಮೀನಮ್ಮ. ಸಾಕು ಮಾವ. ನಾನು ಫಸ್ಟ್ ಕ್ವೆಶ್ಚನ್, ಫ್ಲವರ್ ಪಾಟ್ ಯಾರು? ಅವಳು ಹೇಳ್ದಾಗೆ ನಾನು ನಿಮ್ಗೆ ಕೊಡ್ತೀನಿ. ಸೂಪರ್. ಯಾಕಂದ್ರೆ ಫ್ಲವರ್ ಪಾಟ್ ಅಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ, ಅದು ಹತ್ತಿಸಿದ ತಕ್ಷಣ ನಿಧಾನಕ್ಕೆ ಜೋರಾಗಿ ಅಗಲವಾಗಿ ಎತ್ತರಕ್ಕೆ ಅದು ಸ್ಪ್ರೆಡ್ ಆಗುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಆ ಲೆಕ್ಕದಲ್ಲಿ ನಾನು ಬರೀ ಮೀನಾ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ಮೇಘನಾಗಿ ಕೂಡ ನೀನು ಎಲ್ರ ಜೊತೆ ತುಂಬಾ ಗೆಲುವಾಗಿ ಎಲ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಮಾತಾಡ್ಕೊಂಡು, ದಟ್ ಈಸ್ ವೈ ಅದು ನಿನಗೆ. ಥ್ಯಾಂಕ್ ಯು. ಅದಾದ್ಮೇಲೆ ಬಿಜ್ಲಿ ಪಟಾಕಿ, ಪುಟಾಣಿ ಪಟಾಕಿ, ಲೈಕ್ ಅದೇ ಸರ ಪಟಾಕಿಲೇ ಡಿವೈಡ್ ಮಾಡ್ಬಿಟ್ಟಿರ್ತಾರಲ್ಲ, ಅದ್ಯಾರು? ಸಣ್ಣ ಸಣ್ಣ ಹಿಂಗೆ ಹಾಕೋದು, ಅದ್ ಇವಳ? ನೀನೇ ಅಂತ? ಇವಳು ಸಣ್ಣ ಸಣ್ಣ ಬಿಜ್ಲಿ ಪಟಾಕಿ, ಇವಳು ಪಟ್ ಅಂತ ಒಂದ್ ಎಸಿತಿರ್ತಾಳೆ, ಪಟ್ ಅಂತ. ಇವಳು ಮಧ್ಯದಲ್ಲಿ ಒಂದೊಂದು ಏನೋ ಹೇಳ್ಬಿಟ್ಟು ಎಸ್ಕೇಪ್ ಆಗ್ತಾ ಇರ್ತಾಳೆ. ಸೂಪರ್. ಸೊ ಹಂಗಾಗಿ ಇವಳು ಭೂಚಕ್ರ ಸುತ್ತ ಭೂಚಕ್ರ ಅವನು ತಿರುಗ್ತಾ ಇರ್ತಾರೆ ಸೆಟ್ ಅಲ್ಲಿ, ಸೀನ್ ಅಲ್ಲಿ. ಒಂದ್ ಕಡೆ ಇರೋದೇ ಇಲ್ಲ ಅವನು. ಇಲ್ಲಿ ಶಾರ್ಟ್ ಇರುತ್ತೆ ಅಂತ ತಕ್ಷಣ ಅವ್ನು ಮತ್ತೆ ಕೂಗ್ಬೇಕು, ಅಲ್ಲೆಲ್ಲ ಹೋಗಿರ್ತಾನೆ, ಇಲ್ಲೆಲ್ಲ ಅಲ್ಲಿ ಸೀನಿದ್ರೆ ಇಲ್ಲಿ ಇರ್ತಾರೆ, ಇಲ್ಲಿ ಸೀನಿದ್ರೆ ಅಲ್ಲಿ ಇರ್ತಾರೆ. ಒಂದೊಂದ್ಸಲ ಹೆಂಗಾಗುತ್ತೆ ಅಂದ್ರೆ, ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಸೀರಿಯಸ್ ಆಗಿ ಅವ್ರ ಜೊತೆ ಆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅವ್ರು ಮಾಡೋ ಫನ್ನಿಗೆ ನಾವ್ ಎಲ್ಲಿ ಟೇಕಲ್ ನಗ್ಬಿಡ್ತೀವ ಅಂತ. ನೆನ್ನೆನೋ ಹಾಗೆ ಆಯ್ತು, ಅವ್ರು ಏನೋ ತಡಿಯಕ್ ಹೋಗಿ ಅವರೇ ಒಂದ್ ರೌಂಡ್ ಸುತ್ತಿದ್ರು, ನಾವ್ ಸೀರಿಯಸ್ ಆಗಿ ಸೀನು. ಅವ್ರು ಮಾತ್ರ ಚೆನ್ನಾಗಿ ತಿರುಗ್ತಾ ಇರ್ತಾರೆ, ನಾವು ಮಾತ್ರ ಅದು ಹಿಂಗೆ ಎಕ್ಸ್ಪ್ರೆಷನ್ ಕೊಡೋದು. ಅದು ಬಾರಿ ಖುಷಿ. ನಮ್ ಸೀರಿಯಲ್ ಅಲ್ಲಿ ಒಂದು ವಿಶಿಷ್ಟತೆ ಏನು ಗೊತ್ತಾ, ಅವ್ನ್ಗೆ ಅರ್ಧ ಡೈಲಾಗ್ ಅವಂದೇ ಇರುತ್ತೆ, ಅರ್ಧ ಡೈಲಾಗು ಸ್ಕ್ರಿಪ್ಟ್ ಅವ್ರು ಬರ್ದಿರ್ತಾರಲ್ಲ ಅದ್ ಮಾತ್ರ ಹೇಳೋದು. ಹೌದು, ಆಕ್ಚುಲಿ ಇನ್ನೆಲ್ಲ ಅವರೇ ಇಂಪ್ರೂವೈಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಾಡ್ಬಿಡ್ತಾನೆ. ಹಂಗಾಗಿ ಅದು ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ he has done well. ಸಪೋರ್ಟ್ ಎಲ್ಲ ಅದಿದ್ದಿದೆ. ಸೊ ಆಯ್ತು, ಈಗ ಪಟಾಕಿ ಬಗ್ಗೆ ಇನ್ನೇನ್ ಸರ್ ಪಟಾಕಿ ಇದೆಯಲ್ಲ ನಮ್ದು, ಅದೇ ಸರ್ ಪಟಾಕಿ ಕೇಳಂಗೆ ಇಲ್ಲ ಗಿರಿಜಾ, ಬಿಟ್ಟು ಬೇರೆ ಇಲ್ವೇ ಇಲ್ಲ, ಆಪ್ಷನ್ ಇಲ್ಲ ಇವಳು. ಗಾಸಿಪ್ ಗಿರಿಜಾ ಅಪ್ಪ ನಮ್ಮನೇಲಿರೋರ್ಗೆನೆ ಹೇಳಿದ್ರಿ ಪಟಾಕಿಗಳು, ಆ ಮನೇಲಿ ಯಾರು ಇಲ್ಲ ಪಟಾಕಿ? ಆ ಮನೆಯವ್ರು ನಮಗೆ ಆಗಲ್ಲ, ಆ ಮನೆಯವ್ರು ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅವ್ರ ಜೊತೆ ಹೆಚ್ಚು ಮಿಳಿತವಾಗಿಲ್ಲ, ನಮ್ಗೆ ಗೊತ್ತಿಲ್ಲ. ಅದ್ರದೊಂದು ಇಲ್ಲಿ ಇತ್ತಲ್ಲ ಕೂಸು, ಅದೆಲ್ಲ ಹೋಯ್ತೀಗ ಶೂಟಿಂಗ್. ಅದು ಬಂದ ಮೇಲೆ ಬೇಕಾದ್ರೆ ಕೇಳ್ಬೇಕು, ನಿಮ್ಮ ಮನೆಯಲ್ಲಿ ಯಾರು ಆನೆ ಪಟಾಕಿ ಅದು ಇದು ಅಂತ. ಅವ್ರ ಮನೆಯಲ್ಲಿ ಆಟಂ ಬಾಂಬ್ ಅವಳೆ ಇಂದ್ರ. ಇಂದ್ರ ಸಡನ್ ಆಗಿ ಸಿಡಿಯುತ್ತೆ, ಅದು ಜೋರ್ ಸೌಂಡ್ ಆಗತ್ತಲ್ಲ, ಬೆಚ್ಚಂಗ್ ಮಾಡೋದೇ ಆಫ್ ಸ್ಕ್ರೀನ್ ಹೇಳೋದಾದ್ರೆ ಅಲ್ಲಿ ಯಾರಿಲ್ಲ. ಅದ್ರಲ್ಲಿ ನೀನ್ ಹೇಳ್ದಂಗೆ ಆಟಂ ಬಾಂಬ್ ಅರ್ಚನಂಗ್ ಕೊಡ್ಬೋದು. ಯಾಕೆಂದ್ರೆ ಅನಿರೀಕ್ಷಿತವಾಗಿ ಅವಳು ಇದ್ದಕ್ಕಿದ್ದಂಗೆ ಪಾಪ ಎಲ್ಲೋ ಟ್ರಾನ್ಸ್ಗೆ ಹೋಗಿ ಬಂದಂಗೆ ಆಗ್ಬಿಡ್ತಾಳೆ ಅಷ್ಟೇನೆ. ಒಳ್ಳೆ ಹುಡುಗಿ. ಅದ್ರ ಬಿಟ್ಟು ನಮ್ಗೆ ಎಲ್ಲಾ ಸೆಟ್ ಅಲ್ಲಿ ಎಲ್ಲ ತುಂಬಾ ಅನ್ಯೋನ್ಯವಾಗಿದೆ. ಎರಡೂ ಮನೆಯವರು ನಾವು ಆನ್ ಸ್ಕ್ರೀನ್ ಮಾತ್ರ ಹಾಗೆ ಆಫ್ ಸ್ಕ್ರೀನ್ ಮಾತ್ರ ತುಂಬಾ ಚೆನ್ನಾಗಿದ್ದೀವಿ. ವಿ ಆರ್ ವೆರಿ ಹ್ಯಾಪಿ. ಈ ದೀಪಾವಳಿ ಹಬ್ಬ ಎಲ್ರಿಗೂ ಶುಭ ತರ್ಲಿ. ಹಾಗೆ ಇನ್ನೊಂದು ಮುಗಿಸ್ಬಿಡಿ ಮಾವ. ಎಲ್ರಿಗೂ ಶುಭ ತರ್ಲಿ. ಹಾಗೆ ನಂದಗೋಕುಲನ ಯಾರ್ಯಾರು ನೋಡ್ತಾ ಇಲ್ಲ ಅವ್ರಿಗೆ ನೋಡಕ್ಕೆ ನೀವೆಲ್ಲ ಹೇಳಬೇಕು ಅಂತ ಕೇಳ್ತೀನಿ ನಾನು. ನಮಗೆ ರೂರಲ್ ಸೈಡಲ್ಲಿ ತುಂಬ ಹೈ TRP ಬಂದಿದೆ. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನ ಅವರನ್ನು ತುಂಬ ಈ ಸೀರಿಯಲ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ
ನಮಗೆ ಎರಡೂ ದಿಕ್ಕಿಂದ ಒಳ್ಳೆ ವ್ಯೂವರ್ಸು ಒಳ್ಳೆ ಒಪಿನಿಯನ್ ಎಲ್ಲ ಬರ್ತಾ ಇದೆ. ಹಾಗಾಗಿ ನಾವು ಕಲರ್ಸ್ ನಲ್ಲಿ ನಂಬರ್ 1 ನ್ಯೂಸ್ 1 ನಲ್ಲಿ ನಂಬರ್ 1 ಸೀರಿಯಲ್ ಕಲರ್ಸ್ ಕನ್ನಡದ ನಂದಗೋಕುಲ. ಎಸ್, ಈಗಷ್ಟೇ ಶಾರ್ಟ್ಗೆ ಹೋಗಿದ್ರು, ಈಗ ಬಂದ್ರು ನಮ್ಮ ಅಮೂಲ್ಯ. ಸೊ ಸೇಮ್ ಕ್ವೆಶನ್, ನಾವು ಪಟಾಕಿ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲಿ. ನಮ್ಮ ಸೂರ್ಯಕಾಂತ್ ಅಂದ್ರೆ ನಂದಕುಮಾರ್ ಫ್ಯಾಮಿಲಿಲಿ ಸೂರ್ಯಕಾಂತ್ ಫ್ಯಾಮಿಲಿ ಸೇರಿಸ್ಕೊಂಡು ಹಾಗೆ ಔಟ್ ಆಫ್ ದ ಕ್ಯಾರೆಕ್ಟರ್ ಕೂಡ ಕಂಪೇರ್ ಮಾಡ್ಬೋದು. ಪಟಾಕಿ ಹೇಳ್ತಾ ಹೋಗ್ತೀವಿ, ಕಂಪೇರ್ ಮಾಡಿ ಆಯ್ತಾ. ಸರ ಪಟಾಕಿ ಯಾರು? ಸರ ಪಟಾಕಿ ನಿಮ್ಮ ಮನೇಲಿ ಯಾರು? ನಂದಕುಮಾರ್ ಮನೇಲಿ ಯಾರು? ಇಲ್ಲಿ ಅತ್ತೆ. ಇವಳು ಒಪ್ಕೊಂತಾಳೆ ಅತ್ತೆ ಅಂತ. ಅತ್ತೆ ಅಂತ. ನಮ್ಮ ಮನೆಯಲ್ಲಿ ಕ್ಯಾರೆಕ್ಟರ್ ವೈಸ್ ನೋಡಿದ್ರೆ ಕ್ಯಾರೆಕ್ಟರ್ ವೈಸ್ ಬೇಡ, ಆಫ್ ದ ಕ್ಯಾರೆಕ್ಟರ್. ಆಫ್ ದ ಕ್ಯಾರೆಕ್ಟರ್ ಬಿಡಿ. ಬೇಡ ಬಿಡಿ. ಅವರು ನಾನು ಮದ್ವೆ ಆಗಿ ಬರ್ಬೇಕಾದ್ರೆ ಡೈರೆಕ್ಟರ್ ಫುಲ್ಲು ಮಳೆ ಇಟ್ಟಿಂಗೆ ಹೇಳಿರ್ತಾರೆ. ನಾನು ಹೇಳಿದ್ರು ನಂಗೆ ಏನೇ ಆದ್ರೂ ಈ ಮನೇಲಿ ಈ ಅಮ್ಮು, ಆ ಮನೇಲಿ ಆ ಅಮ್ಮುಗಳ ಕಾಟ ತಗೊಳಕ್ ಆಗಲ್ಲ ಅಂತ ಅಷ್ಟು ಟಾರ್ಚರ್ ಏನ್ ಕೊಡಲ್ಲ. ತುಂಬಾ ಒಳ್ಳೆಯವ್ರು ನಾವು. ಅಷ್ಟೇ, ಮಾತ್ ನಿಲ್ಸಲ್ಲ ಅಷ್ಟೇ. ಆಟೋ ಬಾಂಬ್ ಯಾರು? ಆಟಮ್ ಬಾಂಬಾ ನೀವು? ಅಯ್ಯೋ, ಆಟೋ ಬಾಂಬ್ ಡಮ್ ಅನ್ಸ್ತದ ಅಂದ್ರೆ ಎಲ್ಲ ಪಟಾಕಿ ಹಿಂಗೆ ಅಂದ್ರೆ ಇರೋದ್ ಇಷ್ಟೇ. ನೋಡಿದ್ರೆ ಸೂರ್ಯಕಾಂತಿಗೆ ಆವಾಜ್ ಹಾಕ್ತಾರೆ. ಅಕ್ಕ ಇಷ್ಟು ಉದ್ದ ಇದ್ದಾಳೆ, ಚಂದ್ರಕಾಂತಿಗೆ ಆವಾಜ್ ಹಾಕ್ತಾರೆ. ಶ್ರೀಕಂಠಂಗ ನನ್ನ ಅಣ್ಣ ಶ್ರೀಕಂಠಂಗ ಆವಾಜ್, ಯಾರ್ ಬೇಡ ಮಾವಂಗ ಆವಾಜ್ ಹಾಕ್ತಾರೆ. ಆವಾಜ್ ಹಾಕಿಲ್ಲ, ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಓಕೆ, ಫ್ಲವರ್ ಪಾಟ್ ಯಾರು? ಫ್ಲವರ್ ಪಾಟ್ ಹೇಳುವ. ಈಗಷ್ಟೇ ಮದ್ವೆ ಆಗಿದ್ಯಾ, ನಿಮ್ಮ ಎಂತ ಕಾಡ್ ಪಾಪನ ಹೆಸರು ತಗೋಬಹುದು. ಫ್ಲವರ್ ಪಾಟ್ ಲೈಕ್ ಹೇಳ್ಬೋದು, ಈಗ ಹೊಸ ಜೋಡಿ ಅಲ್ವಾ, ಅಟ್ಲೀಸ್ಟ್ ಇಲ್ಲಾದ್ರೂ ಆಡಿಯನ್ಸ್ ಖುಷಿ ಪಡ್ತಾರೆ. ಹಂಗ್ ನೋಡೋದಾದ್ರೆ ವಲ್ಲಭ, ಇಲ್ಲಾಂದ್ರೆ ಇಲ್ಲಾಂದ್ರೆ ಸಿದ್ದು ಹೇಳು. ಸಿದ್ದು, ಕೆಪಿ. ಫ್ಲವರ್ ಪಾಟ್ ಒಂದೊಂದ್ಸರಿ ಟುಸ್ಸು ಅಂತಿರುತ್ತಲ್ಲ, ಅದಕ್ಕೆ ಕೆಲವು ಟುಸ್ ಹೌದು. ಅರ್ಥದೇ ಇಲ್ಲ ಅದು. ಅದಕ್ಕೆ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿ ಇರೋ ಫ್ಲವರ್ ಪಾಟ್ ತಗೋಬೇಕು. ಕ್ವಾಲಿಟಿ ಇದ್ದು ಫ್ಲವರ್ ಪಾಟ್ ನಾನು ಬಿಡು. ಈಗ ರಾಕೆಟ್ ಕರೆಕ್ಟ್. ಎಲ್ಲರಿಗೂ ಇದು ಜನರಲ್ ಕ್ವೆಶನ್. ರಾಕೆಟ್ ಯಾರು? ರಾಕೆಟ್ ಇಸ್ ವಲ್ಲಭ. ಆಬ್ವಿಯಸ್ಲಿ, ಯಾಕಂದ್ರೆ ಸುಮ್ನೆ ಬಂದ್ ಕಿರಿಕಿರಿ ಮಾಡ್ತಿರ್ತಾರೆ, ಯಾವ ಡೈರೆಕ್ಷನ್ ಎಲ್ಲ ಹೋಗ್ತಾ ಇರ್ತಾರೆ. ಹಂಗಾಗಿ ಪಾಪ ಸಿಕ್ಕಾಪಟ್ಟೆ ಒಳ್ಳೆಯವರಮ್ಮ, ನಿಜ. ನನಗೆ ಹೆಲ್ಪ್ ಮಾಡಿದ್ದೆ ವಲ್ಲಭ. ನಾನು ಇವತ್ತು ಖುಷಿಯಾಗಿ ನಿನ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ದಟ್ ಇಸ್ ಆಲ್ ಬಿಕಾಸ್ ಆಫ್ ವಲ್ಲಭ. ಸಾಯ್ತು. ಈಗ ಆಕ್ಚುಲಿ ಟಾಪಿಕ್ ಹೇಳ್ತೀನಿ. ನಮ್ಮಿಬ್ರು ಮದ್ವೆ ಆಗಕ್ ಮೇನ್ ಕಾರಣನೇ ಇವ್ರು. ಅವತ್ ಹೇಳ್ದಾಗ ಹೇಳಿದ್ದೆ, ಅಕ್ಕ ಸೋಪ್ ಹಾಕೊಂಡ್ ಉಜ್ಜಿ ತೊಳ್ಕೊಳ್ಳಿ ಅಂತ. ಅವ್ರು ಉಜ್ಜಿ ನಾಲ್ಗೆ ಉಜ್ಜಿಲ್ಲ, ಅದಕ್ಕೆ ಮದ್ವೆ ಆಗೋ. ದೇವ್ರು ತಥಾಸ್ತು ಅಂದಿದ್ದಾರೆ, ಇರ್ಲಿ. ಓಕೆ, ಈಗ ಒಂದ್ ವರ್ಡ್ ಅಲ್ಲಿ ಆನ್ಸರ್ ಬೇಕು, ಪಟ ಪಟ ಮುಗಿಸುವ. ದೀಪಾವಳಿ ಹಬ್ಬ ಅಂದ್ರೆ ನಿಮ್ಗೇನು, ಹಾಗೆ ನೀವ್ ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ ಪಟ್ ಅಂತ ಒಂದ್ ಲೈನ್ ಅಲ್ಲಿ? ಆಬ್ವಿಯಸ್ಲಿ ಔಟ್ ಆಫ್ ಕ್ಯಾರೆಕ್ಟರ್, ನನಗೆ ದೀಪಾವಳಿ ಅಂದ್ರೆ ಅಮೂಲ್ಯ ಬಿಟ್ಟು ಊರ್ಜಿತಂಗೆ ಊರಲ್ಲಿ ದೀಪಾವಳಿ ಅಂದ್ರೆ ತುಂಬಾ ನಮಗೆ ಮೇನ್ ಫೆಸ್ಟಿವಲ್ ಅದು. ಸೊ ಫುಲ್ ಜೋರ್ ಇರುತ್ತೆ, ತುಂಬಾ ಜೋರ್, ಪಟಾಕಿ ಎಲ್ಲ, ಪಟಾಕಿ, ಸೊ ಈಗ ಗಮ್ಮತ್ ಫುಲ್. ಸೊ ಓಕೆ ಓಕೆ ಮಾವ. ದೀಪಾವಳಿ ಅಂದ್ರೆ ಹಬ್ಬಗಳಲ್ಲಿ ಅದು ಒಂದು ಅಷ್ಟೇ. ಈಗ ಅದಕ್ಕೆ ವಿಶೇಷತೆ ಇಲ್ಲ, ಯಾಕೆಂದ್ರೆ ಈಗ ನಾವೆಲ್ಲ ತುಂಬಾ ದೊಡ್ಡವರಾಗೋಗಿರೋದ್ರಿಂದ ಈಗ ಮಕ್ಕಳು ಅವರು ಇವರು ಎಲ್ಲರೂ ಹಬ್ಬನ ಆಚರಿಸ್ತಾರೆ, ನಾವು ಅವ್ರ ಜೊತೆ ಭಾಗವಹಿಸ್ತೀವಿ ಅಷ್ಟೇನೆ. ಅದನ್ನ ಹೊರತುಪಡಿಸಿ ಬೇರೆ ಇಲ್ಲ. ನಂಗೆ ದೀಪಾವಳಿ ಹೇಳಿದ್ರೆ 3 ದಿವಸದ ಹಬ್ಬ. ಅದ್ರಲ್ಲಿ ನರಕ ಚತುರ್ದಶಿ ದಿವಸ ಇಡೀ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೇವಲ್ಲ ಅದು, ಮತ್ತೆ ಪಟಾಕಿ ದೀಪ ಎಲ್ಲ ಹಚ್ಚುದು, ಅಷ್ಟೇ ಖುಷಿ ಸೆಲೆಬ್ರೇಷನ್. ನಮ್ಮ ಕಡೆ ಮಂಗಳೂರು ಸೈಡ್ ದೀಪಾವಳಿ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಈಗ ದಸರಾ ಅದು ಇದು ಎಲ್ಲ ಇರ್ತದಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ಮಂಗಳೂರಲ್ಲಿ ದಸರಾ ಮಾಡ್ತಾರೆ. ಅವ್ರು ಸಹ ದೀಪಾವಳಿ ಅಂತ ಹೇಳಿದ್ರೆ ನಮ್ಮ ಆಚೆ ಮೈನ್ ಆಗಿರ್ತದೆ ಅಷ್ಟೇ. ಮಾಧವಣ್ಣ, ದೀಪಾವಳಿ ಅಂದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯುವಂತಹ ಒಂದು ಒನ್ ವರ್ಡ್ ಆನ್ಸರ್ ಕೇಳಿದ್ ಮಾಧವಣ್ಣ. ಒನ್ ವರ್ಡ್. ದೀಪಾವಳಿ ಅಂದ್ರೆ ದೀಪಾವಳಿ ಅಷ್ಟೇ ಬರುತ್ತೆ, ಒಂದ್ ಲೈನ್ ಹೇಳ್ಬೋದು, ದೀಪದ ಹಬ್ಬ ಅಷ್ಟೇ ಬರುತ್ತೆ. ಸೊ ದೀಪಾವಳಿ ಅಂದ್ರೆ ಏನು ಅಂತ ನನ್ ಪ್ರಕಾರ ಅಂತ ಕೇಳಕ್ ಹೋದ್ರೆ,
ಅಜ್ಞಾನದಿಂದ ಜ್ಞಾನದ ಕಡೆ ಹೋಗೋದು. ಸೂಪರ್. ಹಾಗೆ ಮತ್ತೆ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಿ? ನಿಮ್ಗೆ ಏನಾದ್ರು ನೆನಪಿದ್ಯಾ ಅಂದ್ರೆ ಮೆಮೊರೀಸ್ ದೀಪಾವಳಿ ಹಬ್ಬ? ಸೆಲೆಬ್ರೇಟ್ ಮಾಡ್ತೀರಾ? ಹಬ್ಬ ದೀಪ ಹಚ್ತೀವಿ, ಸೊ ಬೆಂಕಿ ಹಚ್ಚ ಕೆಲಸ ಆಗ್ಬಾರ್ದು. ಸೊ ಮಕ್ಕಳೆಲ್ಲ ಸೇಫ್ ಆಗಿ ಪಟಾಕಿ ಹೊಡಿಲಿ. ಇದ್ರ ಯಾಕಂದ್ರೆ ನಾವೆಲ್ಲ ಸಣ್ಣ ವಯಸ್ಸಿನಲ್ಲಿ ಪಟಾಕಿಗಳು ಹೊಡಿತಾ ಇದ್ವಿ, ತುಂಬಾ ಮಿಶಪ್ಸ್ ಎಲ್ಲ ನೋಡಿದ್ವಿ. ಸೊ ಹಂಗಾಗಿ ಈಗಿನ ಕಾಲದ ಮಕ್ಳಿಗೆ ಸ್ವಲ್ಪ ತಂದೆ ತಾಯರೆಲ್ಲ ಸೇಫ್ಟಿಯಿಂದ ಪಟಾಕಿ ಹೊಡ್ಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಓ ಸೂಪರ್. ಚಿಕ್ಕಪ್ಪ, ನಿಮ್ಗೆ ದೀಪಾವಳಿ ಅಂದ್ರೆ ಏನು? ದೀಪಾವಳಿ ಅಂತಂದ್ರೆ ನನಗೆ ಆಕ್ಚುಲಿ ಭಯ, ಯಾಕಂದ್ರೆ ಪಟಾಕಿ ಹೊಡಿತಾರಲ್ಲ ಅದು ಭಯ ಆಗುತ್ತೆ ಮಕ್ಕಳಿಗೆ. ಎಷ್ಟೋ ನನಗೆ ದೀಪಾವಳಿ ಪಟಾಕಿ ಹೊಡೆದ ತಕ್ಷಣ ಮಕ್ಳು ಕಣ್ಣಿಗೆ ಬಿದ್ದಿರೋದು, ಕೈಗೆ ಬಿದ್ದಿರೋದು ನೆನಪಾಗುತ್ತೆ. ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಪಟಾಕಿ ಹೊಡೆಯಲ್ಲ ಆಕ್ಚುಲಿ ದೀಪಾವಳಿಗೆ. ಜೊತೆಗೆ ಈ ಸಲ ವಿಶೇಷ ಏನು ಅಂತಂದ್ರೆ ಕಲರ್ ದೀಪಾವಳಿ ನಂದ ಗೋಕುಲದಲ್ಲಿ, ಕಲರ್ಸ್ ಕನ್ನಡ, ಅದೇ ವಿಶೇಷ. ಸೂಪರ್ ಸೂಪರ್. ಓಕೆ. ಹಾಗೆ ನನ್ನ ದೀಪಾವಳಿ ಹೇಳ್ತೀನಿ. ನಾನು ದೀಪಾವಳಿ ಅಂದ್ರೆ ನಂಗೆ ಸಖತ್ ಸ್ಪೆಷಲ್. ಯಾಕೆ ಅಂದ್ರೆ ನಾನು ಮನೇಲಿ ಫುಲ್ ಮನೆ ಸುತ್ತ ದೀಪ ಇಡೋದು ಅಂದ್ರೆ ನನಗೆ ಒಂಥರ ಹಬ್ಬ. ಬಟ್ ಹಾಗೆ ಒಂದು ಇನ್ಸಿಡೆಂಟ್ ಕೂಡ ಇದೆ. ನಾನು ಚಿಕ್ಕ ಹುಡುಗಿ ಇದ್ದಾಗ ನನ್ನ ತಂಗಿ ಹುಟ್ಟಿದ್ಲು, ಆಗ ಹಾಸ್ಪಿಟ್ಲಲ್ಲಿ ಇದ್ಲು. ಮಾವ ನನ್ನ ಮುಂದೆ ಅಂದ್ರೆ ನಮ್ಮ ಮಾಮ ನನ್ನ ಮುಂದೆ ಪಟಾಕಿ ಹಚ್ತೀನಿ ಅಂತ ರೋಡಿಗೆ ಹೋಗಿದ್ರು. ನಾನು ಹೊಸ್ಲ ಹತ್ರನೇ ನಿಂತ್ಕೊಂಡು ಅದನ್ನ ಖುಷಿಯಿಂದ ನೋಡ್ತಾ ಇದ್ದೆ. ಆಗ ಹೊಸ್ಲ ಹತ್ರ ಇದ್ದಿದ್ದ ದೀಪ ನನ್ನ ಫ್ರಾಕ್ಗೆ ಎತ್ಕೊಂಡು ಫುಲ್ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು, ಆಲ್ಮೋಸ್ಟ್ ಅರ್ಧ. ಸೊ ಅದು ನನಗೆ ಪ್ರತಿ ದೀಪಾವಳಿಗೂ ನೆನಪಾಗುತ್ತೆ. ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬಟ್ ದೀಪಾವಳಿ ಅಂದ್ರೆ ದೀಪದ ಹಬ್ಬ ಅಲ್ವಾ, ಅದು ಎಲ್ಲರ ಮನೆ ಮುಂದೆ ಹೊಸ್ಲ ಹತ್ರ ದೀಪ ನೋಡೋದೇ ಒಂದು ಖುಷಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಮ್ಮ ನಂದಗೋಕುಲ ತಂಡದಿಂದ ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.